ಕನ್ನಡ ನಾಮಪದಗಳು. ಕನ್ನಡದ ಪ್ರಮುಖ ವರ್ಗಗಳಲ್ಲಿ ನಾಮಪದವೂ ಒಂದು. ನಾಮಪದಗಳೆಂದರೆ ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳಬಲ್ಲ ನಾಮಪದದ ಮೂಲರೂಪಗಳು ಅಥವಾ ಮೂಲನಾಮಪದ ರೂಪಗಳು. ಕ್ರಿಯಾಪದಗಳಿಂದ ಪ್ರತ್ಯೇಕಿಸಲು ಕೇಶಿರಾಜ ನಾಮಪದದ ಈ ಮೂಲರೂಪಗಳನ್ನು ಲಿಂಗ ಅಥವಾ ಪ್ರಾತಿಪದಿಕಲಿಂಗ ಎಂದು ಕರೆದದ್ದು ತುಂಬಾ ಔಚಿತ್ಯಪೂರ್ಣವಾಗಿದೆ. ಇವುಗಳನ್ನು ನಾಮ, ನಾಮಪ್ರಕೃತಿ, ನಾಮವಾಚಕ, ಲಿಂಗ, ನಾಮಲಿಂಗ ಎಂತಲೂ ಕರೆಯಲಾಗುತ್ತದೆ. ಉದಾಹರಣೆಗೆ ಸೀತೆ, ರಾಮ, ಲಕ್ಷ್ಮಣ, ಹನುಮಂತ, ಆನೆ, ಹುಲಿ, ಚಿರತೆ, ಮರ, ನೆಲ, ಬೆಟ್ಟ, ನದಿ, ಸಮುದ್ರ, ಹೊಲ, ಹಸು, ಕರು ಮುಂತಾದವು ನಾಮಪ್ರಕೃತಿ ಅಥವಾ ಪ್ರಾತಿಪದಿಕ ಲಿಂಗಗಳು. ಇವು ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿಕೊಂಡು ನಾಮಪದಗಳಾಗುತ್ತವೆ. ಉದಾಹರಣೆ: ವಿಭಕ್ತಿ ಪ್ರತ್ಯಯಕ್ಕೆ ಸೀತೆ ಅಧಿಕ್ ಅನ್ನು ಬರೋಬರಿ ಸೀತೆಯನ್ನು. ವಚನ ಹಾಗೂ ಲಿಂಗಗಳಿಗೆ ರಾಮಲಕ್ಷ್ಮಣ ಅಧಿಕ್ ಅರು ಬರೋಬರಿ ರಾಮಲಕ್ಷ್ಮಣರು. ವಸ್ತು, ಪ್ರಾಣಿ ಹಾಗೂ ವ್ಯಕ್ತಿಗಳ ಹೆಸರುಗಳನ್ನು ಸೂಚಿಸುವ ಪದಗಳು ನಾಮಪದಗಳೆನಿಸಿಕೊಳ್ಳುತ್ತವೆ. ಕೇಶಿರಾಜನಂತೂ ಈ ನಾಮಪ್ರಕೃತಿಗಳನ್ನು ಲಿಂಗ ಎಂದೇ ಕರೆದು ಅದರ ಸ್ವರೂಪವನ್ನು ಹೇಳುತ್ತಾನೆ. ಆತನ ಪ್ರಕಾರ ಕ್ರಿಯೆಯನ್ನು ಹೇಳದುದು, ಸಪ್ತವಿಭಕ್ತಿ ಪ್ರತ್ಯಯಗಳಿಲ್ಲದುದು, ಅರ್ಥವತ್ತಾದುದು, ನಿರರ್ಥಕವಾಗಿ ಸಲ್ಲದುದು, ಕೃತ್ತದ್ಧಿತ ಸಮಾಸ ನಾಮ ಎಂಬ 4 ತೆರನಾದುದು ಲಿಂಗ. ನಾಮಪದಗಳು ಭಾಷೆಯಲ್ಲಿ ಕೆಲಸಲ ಸ್ವತಂತ್ರ ರೂಪಗಳಂತೆ ಕಾಣಿಸಿಕೊಳ್ಳುತ್ತವೆ. ಎಂದರೆ ಕೆಲಸಲ ನಾಮಪ್ರಕೃತಿಗಳೇ ನಾಮಪದಗಳಾಗಿ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಗಿಡ, ಮರ, ಬಳ್ಳಿ, ಹೂವು, ಹೊಲ, ಮನೆ, ನದಿ, ಬೆಟ್ಟ, ಗುಡ್ಡ, ಹಿಮಾಲಯ, ಕನಕ, ಪುರಂದರ ಇತ್ಯಾದಿ. ನಾಮಪದಗಳು ಕೆಲಸಲ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸ್ವತಂತ್ರ ರೂಪಗಳೊಂದಿಗೆ ಸೇರಿ ಸಮಾಸದಲ್ಲಿ ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಮನೆಗೆಲಸ, ಹೊಲಗೆಲಸ, ಬೆಟ್ಟಗುಡ್ಡ, ನದಿನೀರು, ಗಿಡಮರಬಳ್ಳಿ, ಹೂವು, ಹಣ್ಣು, ಕಾಯಿ, ಕಾಯಿಪಲ್ಯ ಇತ್ಯಾದಿ. ಇನ್ನು ಕೆಲಸಲ ನಾಮಪದಗಳು ಬೇರೆ ಬೇರೆ ಪ್ರತ್ಯಯಗಳ ಜೊತೆಯಲ್ಲಿ ಕಾಣಿಸಿಕೊಳ್ಳುವುದುಂಟು. ಉದಾಹರಣೆಗೆ ಬಡತನ, ಸಿರಿತನ, ಗುಣವಂತ, ಕುಲವಂತ, ಕಲಾಕಾರ, ಕನ್ನಡಿಗ, ಜಮೀನ್ದಾರ, ಗೌಡಶಾನಿ, ಗೌಡತಿ ಇತ್ಯಾದಿ. ಮತ್ತೆ ಕೆಲ ನಾಮಪದಗಳು ಲಿಂಗ, ವಚನ, ವಿಭಕ್ತಿ ಪ್ರತ್ಯಯಗಳ ಜೊತೆಯಲ್ಲಿಯೂ ಬರುತ್ತವೆ. ಉದಾಹರಣೆಗೆ ಬಳ್ಳಿಯನ್ನು, ನದಿಯಿಂದ, ಮರಕ್ಕೆ, ಗಿಡದ, ಹೂವಿನಲ್ಲಿ ಇತ್ಯಾದಿ. ಇನ್ನು ಕೆಲ ನಾಮಪದಗಳು ಬೇರೆ ಬೇರೆ ತದ್ಧಿತ ಪ್ರತ್ಯಯಗಳಿಂದಲೂ ನಿರ್ಮಾಣವಾಗುತ್ತವೆ. ಉದಾಹರಣೆಗೆ ಕುಣಿತ, ಮಣಿತ, ಬಡಿತ, ತುಡಿತ, ಮಿಡಿತ, ಓದುವುದು, ಓಡುವುದು, ಹೋಗುವ, ಬೇಡುವ, ಕಾಡುವ ಇತ್ಯಾದಿ. ನಾಮಪದದ ಪ್ರಕಾರಗಳು. ನಾಮಪದಗಳನ್ನು ಅವುಗಳ ಅರ್ಥ ಹಾಗೂ ರಚನೆಗಳನ್ನು ಆಧರಿಸಿ 2 ಪ್ರಕಾರಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಅವೆಂದರೆ: 1. ಸಾಮಾನ್ಯ ನಾಮಪದಗಳು. 2. ಸಾಧಿತ ನಾಮಪದಗಳು. 1. ಸಾಮಾನ್ಯ ನಾಮಪದಗಳು. ಸಾಮಾನ್ಯ ನಾಮಪದಗಳೆಂದರೆ ನಾಮಪದದ ಮೂಲ ರೂಪಗಳು. ಉದಾಹರಣೆ: ರಾಮ, ಭೀಮ, ಕಾಮ, ಲಕ್ಷ್ಮಿ, ಸರಸ್ವತಿ, ವಾಣಿ, ಗಿಡ, ಮರ, ಬಳ್ಳಿ, ಮೈಸೂರು, ಬೆಂಗಳೂರು, ಬಸ್ಸು, ಟ್ರಕ್ ಇತ್ಯಾದಿ. ನಾಮಪದದ ಈ ಮೂಲರೂಪಗಳನ್ನೇ ಸಾಮಾನ್ಯ ನಾಮಪದಗಳೆಂದು ಕರೆಯಲಾಗುತ್ತದೆ. 2. ಸಾಧಿತ ನಾಮಪದಗಳು. ಸಾಧಿತ ನಾಮಪದಗಳೆಂದರೆ ಕೃದಂತ ಮೊದಲಾದ ಪ್ರತ್ಯಯಗಳನ್ನು ಹಚ್ಚಿಕೊಂಡು ಬಳಕೆಗೊಳ್ಳುವ ಪದಗಳು. ಉದಾಹರಣೆ: ಮಾಡು ಅಧಿಕ್ ದ ಬರೋಬರಿ ಮಾಡಿದ. ಬೇಡು ಅಧಿಕ್ ವ ಬರೋಬರಿ ಬೇಡುವ. ನೋಡು ಅಧಿಕ್ ದ ಬರೋಬರಿ ನೋಡಿದ. ಕೂಡು ಅಧಿಕ್ ವ ಬರೋಬರಿ ಕೂಡುವ. ಗುಣ ಅಧಿಕ್ ವಂತೆ ಬರೋಬರಿ ಗುಣವಂತೆ. ಮಡಿ ಅಧಿಕ್ ವಂತ ಬರೋಬರಿ ಮಡಿವಂತ. ಗುಣ ಅಧಿಕ್ ಮುಖ ಬರೋಬರಿ ಗುಣಮುಖ. ಸಾಹಿತ್ಯ ಅಧಿಕ್ ಕಾರ ಬರೋಬರಿ ಸಾಹಿತ್ಯಕಾರ. ಕತೆ ಅಧಿಕ್ ಗಾರ ಬರೋಬರಿ ಕತೆಗಾರ. ಈಗಾಗಲೇ ಹೇಳಿರುವಂತೆ ನಾಮಪದ 4 ತೆರನಾಗಿ ವ್ಯವಹರಿಸುತ್ತದೆ. ಅವೆಂದರೆ: 1. ಕೃದಂತಲಿಂಗ. 2. ತದ್ಧಿತಲಿಂಗ. 3. ಸಮಾಸಲಿಂಗ. 4. ನಾಮಲಿಂಗ. 1. ಕೃದಂತಲಿಂಗ. ಉಳ್ಳ, ದ ಮೊದಲಾದ ಕೃದಂತ ಪ್ರತ್ಯಯಗಳನ್ನು ಹಚ್ಚಿಕೊಂಡ ಲಿಂಗವೇ ಕೃದಂತಲಿಂಗ. ಉದಾಹರಣೆ: ಮಾಡು ಅಧಿಕ್ ದ ಬರೋಬರಿ ಮಾಡಿದ. ಬೇಡು ಅಧಿಕ್ ದ ಬರೋಬರಿ ಬೇಡಿದ. ನೋಡು ಅಧಿಕ್ ದ ಬರೋಬರಿ ನೋಡಿದ. ಕೂಡು ಅಧಿಕ್ ದ ಬರೋಬರಿ ಕೂಡಿದ ಇತ್ಯಾದಿ. ಈ ಕೃದಂತಗಳಿಗೆ ಸಪ್ತವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಬಹುದು. ಉದಾಹರಣೆ: ಮಾಡು ಅಧಿಕ್ ದ ಅಧಿಜ್ ಅಂ ಬರೋಬರಿ ಮಾಡಿದಂ. ಮಾಡು ಅಧಿಕ್ ದ ಅಧಿಕ್ ಅಂ ಬರೋಬರಿ ಮಾಡಿದನಂ. ಮಾಡು ಅಧಿಕ್ ದ ಅಧಿಕ್ ಇಂ ಬರೋಬರಿ ಮಾಡಿದನಿಂ. ಮಾಡು ಅಧಿಕ್ ದ ಅಧಿಕ್ ಗೆ ಮಾಡಿದವನಿಗೆ. ಮಾಡು ಅಧಿಕ್ ದ ಅಧಿಕ್ ಇಂದ ಮಾಡಿದವನಿಂದ. ಮಾಡು ಅಧಿಕ್ ದ ಅಧಿಕ್ ಅ ಬರೋಬರಿ ಮಾಡಿದವನ. ಮಾಡು ಅಧಿಕ್ ದ ಅಧಿಕ್ ಅಲ್ಲಿ ಬರೋಬರಿ ಮಾಡಿದವನಲ್ಲಿ. 2. ತದ್ಧಿತ ಲಿಂಗ. ವಳ, ವಳ್ಳ ಮೊದಲಾದ ತದ್ಧಿತ ಪ್ರತ್ಯಯಗಳನ್ನುಳ್ಳ ಲಿಂಗವೇ ತದ್ಧಿತ ಲಿಂಗ. ಉದಾಹರಣೆ: ಅಡಪ ಅಧಿಕ್ ವಳ ಬರೋಬರಿ ಅಡಪವಳ. ಪಡೆ ಅಧಿಕ್ ವಳ್ಳ ಬರೋಬರಿ ಪಡೆವಳ್ಳ. ಮಡಿ ಅಧಿಕ್ ವಳ್ಳ ಬರೋಬರಿ ಮಡಿವಳ್ಳ.
ಸಜ್ಜೆ ಅಧಿಕ್ ವಳ್ಳ ಬರೋಬರಿ ಸಜ್ಜೆ ವಳ್ಳ ಇತ್ಯಾದಿ. ಈ ತದ್ದಿತಲಿಂಗಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಬಹುದು. ಉದಾಹರಣೆ: ಪಡೆ ಅಧಿಕ್ ವಳ್ಳ ಅಧಿಕ್ ಅಂ ಬರೋಬರಿ ಪಡೆವಳ್ಳಂ, ಪಡೆ ಅಧಿಕ್ ವಳ್ಳ ಅಧಿಕ್ ಅಂ ಬರೋಬರಿ ಪಡೆವಳ್ಳಂ. ಪಡೆ ಅಧಿಕ್ ವಳ್ಳ ಅಧಿಕ್ ಇಂ ಬರೋಬರಿ ಪಡೆವಳ್ಳನಿಂ. ಪಡೆ ಅಧಿಕ್ ವಳ್ಳ ಅಧಿಕ್ ಗೆ ಬರೋಬರಿ ಪಡೆವಳ್ಳಗೆ. ಪಡೆ ಅಧಿಕ್ ವಳ್ಳ ಅಧಿಕ್ ಇಂ ಬರೋಬರಿ ಪಡೆವಳ್ಳನಿಂ. ಪಡೆ ಅಧಿಕ್ ವಳ ಅಧಿಕ್ ಅ ಬರೋಬರಿ ಪಡೆವಳ್ಳನ. ಪಡೆ ಅಧಿಕ್ ವಳ್ಳ ಅಧಿಕ್ ಒಳಗೆ ಬರೋಬರಿ ಪಡೆವಳನೊಳಗೆ. 3. ಸಮಾಸ ಲಿಂಗ. ಸಮಾಸ ಪದವೇ ಸಮಾಸಲಿಂಗ. ಉದಾಹರಣೆ: ಇನಿದಾದ ಅಧಿಕ್ ಮಾವು ಬರೋಬರಿ ಇಮ್ಮಾವು.